ಇನ್ನು ತಮಿಳುನಾಡು ರಾಜಕಾರಣ ಕ್ಷಣಕ್ಕೊಂದು ಬೆಳವಣಿಗೆ ಪಡಿತಾ ಇದೆ. 108 ಸ್ಥಾನಗಳಲ್ಲಿ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋ ವಿಜಯ್ ಟಿವಿಕೆ ಪಕ್ಷ ಸರ್ಕಾರ ರಚನೆಗೆ ಕಸರತ್ತನ್ನು ನಡೆಸ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನವರ 5 ಸೇರಿ ಟಿವಿಕೆ 113 ಸ್ಥಾನಗಳನ್ನು ಹೊಂದಿದೆ. ಇನ್ನು 6 ಸ್ಥಾನಗಳು ಬೇಕಾಗಿರೋದ್ರಿಂದ ಪಕ್ಷದ ನಾಯಕ ವಿಜಯ್ ಎಡಪಕ್ಷಗಳಿಗೆ ಪತ್ರ ಬರೆದು ಬೆಂಬಲ ನೀಡಿ ಅಂತ ಕೋರಿದ್ದಾರೆ. ವಿಜಯ್ ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಸತತ 2ನೇ ದಿನವೂ ಕೂಡ ಭೇಟಿಯಾಗಿದ್ದು ಲೋಕಭವನದಲ್ಲಿ ಸರ್ಕಾರ ರಚನೆ ಕುರಿತು ಸುಮಾರು 1 ಗಂಟೆ ಚರ್ಚೆ ನಡೆಸಿದ್ದಾರೆ. ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರೂ ಸರ್ಕಾರ ರಚನೆಗೆ ಅವಕಾಶ ಕೊಡದ ಗವರ್ನರ್ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ತಮಿಳುನಾಡಲ್ಲಿ ನಂಬರ್ ಗೇಮ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನೋಡಿ, ತಮಿಳುನಾಡು ಅಸೆಂಬ್ಲಿಯಲ್ಲಿ ಒಟ್ಟು 234 ಸ್ಥಾನ ಇರೋದು. ಸರ್ಕಾರ ರಚಿಸೋದಕ್ಕೆ ಬೇಕಾಗಿರುವಂಥ ಮ್ಯಾಜಿಕ್ ನಂಬರ್ 118 ಶಾಸಕರ ಬೆಂಬಲದ ಅಗತ್ಯ ಇದೆ. ವಿಜಯ್ ಅವರ ಟಿವಿಕೆ ಪಕ್ಷ 108 ಸ್ಥಾನಗಳಲ್ಲಿ ಗೆದ್ದಿದೆ. ಕಾಂಗ್ರೆಸ್ ಪಕ್ಷದ 5 ಶಾಸಕರು ವಿಜಯ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಅಲ್ಲಿಗೆ ಟಿವಿಕೆ ಪಕ್ಷದ ಸಂಖ್ಯೆ 113ಕ್ಕೆ ಏರಿಕೆಯಾಗಿದೆ. ತಾಂತ್ರಿಕವಾಗಿ 112 ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ 2 ಕಡೆ ಗೆದ್ದಿರೋದ್ರಿಂದ ಒಂದು ಮೈನಸ್ ಆದರೆ ಅಲ್ಲಿಗೆ 107 + 5 112 ಆಗುತ್ತೆ. ಇನ್ನು ಮ್ಯಾಜಿಕ್ ನಂಬರನ್ನು ರೀಚ್ ಆಗೋದಕ್ಕೆ ಬೇಕಾಗಿರುವಂತಹ 6 ಶಾಸಕರ ಬೆಂಬಲದ ಅವಶ್ಯಕತೆ ಇದೆ. ವಿಸಿಕೆಯ 2 ಹಾಗೂ ಸಿಪಿಐ ಮತ್ತು ಸಿಪಿಐಎಂ ತಲಾ 2ರಂತೆ ಒಟ್ಟು 4 ಶಾಸಕರ ಬೆಂಬಲ ಪಡೆಯೋದಕ್ಕೆ ವಿಜಯ್ ಅವರು ಸರ್ಕಸನ್ನು ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ವಿಸಿಕೆ ಪಕ್ಷದ ನಾಯಕ ಈಗಷ್ಟೇ ಹೇಳ್ತಾ ಇದ್ರಲ್ಲ, ಈಗ ಅವರು ಒಂದಷ್ಟು ಕಂಡೀಷನ್ ಇಟ್ಟಿದ್ದಾರೆ. ಆ ಕಂಡೀಷನ್ಗಳಿಗೆ ಏನಾದರೂ ಟಿವಿಕೆ ಪಕ್ಷ ಓಕೆ ಅಂದರೆ ಮಾತ್ರ ನಾವು ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀವಿ ಅಂಥೇಳಿ. ಬಟ್ ಈಗ ತಮಿಳುನಾಡಲ್ಲಿ ಸದ್ಯಕ್ಕಂತೂ ಕ್ಲಿಯರ್ ಪಿಕ್ಚರ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕಂತಂದರೆ ನಂಬರ್ ಗೇಮು, ರೆಸಾರ್ಟ್ ಪಾಲಿಟಿಕ್ಸು ಇದೆಲ್ಲದರ ನಡುವೆ DMK ADMK ಒಟ್ಟಾಗಿ ಸರ್ಕಾರ ರಚನೆ ಮಾಡೋದಕ್ಕೂ ಕೂಡ ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತಹ ಒಂದಷ್ಟು ವದಂತಿಗಳು ಕೂಡ ಹಬ್ಬಿದೆ. ಹಾಗಾಗಿ ಬಹುಶಃ ನಾಳೆ ಏನಾದರೂ ತಮಿಳುನಾಡಲ್ಲಿ ಸರ್ಕಾರ ರಚನೆಯ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.